ದಕ್ಷಿಣ ಕನ್ನಡ ಜಿಲ್ಲೆಯ ಬಹು ಚರ್ಚಿತ ಕೊಳೆತ್ತಮಜಲು ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಕಳೆದ 4.5 ತಿಂಗಳಿಂದ ಪೊಲೀಸರ ಕಣ್ಣು ತಪ್ಪಿಸಿ ತಲೆಮರೆಸಿಕೊಂಡಿದ್ದಂತಹ ಈ ಕೇಸ್ನ A1 ಪ್ರಮುಖ ಆರೋಪಿ ರೌಡಿ ಶೀಟರ್ ಭರತ್ ಕುಂಡೇಲ್ ಕೊನೆಗೂ ಕೂಡ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ. ನ್ಯಾಯಾಲಯ ಈತನಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ವಿಶೇಷ ಅಂತ ಹೇಳಿದ್ರೆ ಈ ಭರತ್ ಕುಂಡೇಲ್ ಬಂಟ್ವಾಳದ ರೆಹಮಾನ್ ಕೊಲೆ ಪ್ರಕರಣ ಮಾತ್ರ ಅಲ್ಲದೆ 2017ರಲ್ಲಿ ನಡೆದಿದ್ದ ಎಸ್ಡಿಪಿಐ ಕಾರ್ಯಕರ್ತ ಅಶ್ರಫ್ ಕುಲಾಯಿ ಕೊಲೆ ಪ್ರಕರಣದಲ್ಲೂ ಕೂಡ ಪ್ರಮುಖ ಆರೋಪಿಯಾಗಿದ್ದಾನೆ. ಆ ಕೇಸ್ನ ವಿಚಾರಣೆಗೂ ಹಾಜರಾಗದೆ ಸತತವಾಗಿ ಗೈರಾಗಿದ್ದಕ್ಕೆ ನ್ಯಾಯಾಲಯ ಈತನಿಗೆ ಒಂದು ವಾರೆಂಟ್ ಅನ್ನ ಹೊರಡಿಸುತ್ತೆ. ಪೊಲೀಸರು ಈತನ ಬಂಧನಕ್ಕಾಗಿ ಬಲೆ ಬೀಸಿದ್ರಿಂದ ಬೇರೆ ದಾರಿ ಕಾಣದೆ ಈಗ ಕೋರ್ಟ್ಗೆ ಶರಣಾಗಿದ್ದಾನೆ ಈತ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಪೊಲೀಸರು ರೆಹಮಾನ್ ಹತ್ಯೆ ಪ್ರಕರಣವನ್ನ ತೀರಾ ಗಂಭೀರವಾಗಿ ಇಲ್ಲಿ ಪರಿಗಣಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಭರತ್ ಕುಂಡೇಲ್ ಸೇರಿದಂತೆ ಈ ಪ್ರಕರಣದಲ್ಲಿ ದೀಪಕ್, ಸುಮಿತ್, ಚಿಂತನ್ ಹಾಗೂ ರವಿ ಸಂಜಯ್ ಸೇರಿ ಒಟ್ಟು 14 ಆರೋಪಿಗಳ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಂದ್ರೆ ಕೋಕಾ ಆಕ್ಟ್ ಅಡಿಯಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ. ಈಗ ಪ್ರಕರಣದ ಎಲ್ಲಾ 14 ಆರೋಪಿಗಳು ಕೂಡ ಜೈಲಿನಲ್ಲಿದ್ದಾರೆ. ಇನ್ನು ಈ ಘಟನೆಯ ಹಿನ್ನೆಲೆಯನ್ನ ನಾವು ನೆನಪಿಸಿಕೊಳ್ಳೋದಾದ್ರೆ ಮೇ 27ರಂದು ಬಂಟ್ವಾಳ ತಾಲೂಕಿನಲ್ಲಿ ಈ ಭೀಕರವಾದಂತಹ ಒಂದು ಹತ್ಯೆ ನಡೆಯುತ್ತೆ. ಮನೆ ಕಟ್ಟೋದಕ್ಕೆ ಮರಳು ಬೇಕು ಅಂತ ಹೇಳಿ ಬಾಡಿಗೆಯ ನೆಪದಲ್ಲಿ ರೆಹಮಾನ್ ಅವರನ್ನ ಪಿಕಪ್ ವಾಹನದ ಸಮೇತ ಕರೆಸಿಕೊಂಡಿದ್ರು. ಮುಂಚಿತವಾಗಿ ಸಂಚನ್ನ ರೂಪಿಸಿಕೊಂಡು ಬಂದಿದ್ದಂತಹ ಗ್ಯಾಂಗ್ ಅವರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿಯನ್ನ ನಡೆಸಿ ಬರ್ಬರವಾಗಿ ಕೊಲೆಯನ್ನ ಮಾಡಿತು. ಜೊತೆಯಲ್ಲಿದ್ದಂತಹ ಸ್ನೇಹಿತ ಕಲಂದರ್ ಶಾಫಿಯ ಮೇಲೂ ಕೂಡ ಒಂದು ಕೊಲೆ ಯತ್ನವನ್ನ ನಡೆಸಿದ್ರು. ಹತ್ಯೆಯಾದ 32 ವರ್ಷದ ಅಬ್ದುಲ್ ರೆಹಮಾನ್ ಯಾವುದೇ ಒಂದು ಕ್ರಿಮಿನಲ್ ಹಿನ್ನೆಲೆ ಹೊಂದಿದವರು ಆಗಿರಲಿಲ್ಲ. ಪಿಕಪ್ ವಾಹನ ಓಡಿಸಿಕೊಂಡು ಹೆಂಡತಿ ಮತ್ತು ಮಗುವಿನೊಂದಿಗೆ ಅವರು ಜೀವನವನ್ನ ಸಾಗಿಸುತ್ತಿದ್ದಂತಹ ಒಬ್ಬ ಸಾಮಾನ್ಯ ಯುವಕನಾಗಿದ್ರು. ಆದ್ರೆ ಬಜ್ಪಿಯಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಸುಹಾಸ್ ಕೊಲೆ ಶೆಟ್ಟಿಗೆ ಪ್ರತಿಕಾರ ತೀರಿಸಿಕೊಳ್ಳುವಂತಹ ನೆಪದಲ್ಲಿ ಕೋಮು ದ್ವೇಷದಿಂದ ಈ ಅಮಾಯಕ ರೆಹಮಾನ್ ಅವರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಕೊಲೆ ಮಾಡಲಾಗಿತ್ತು. ಈಗ ಆ ಆರೋಪಿಗಳು ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆಯ ವಿವಿಧ ಗಂಭೀರ ಕಲಂನ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಹಂತ ಹಂತವಾಗಿ ಕಾರ್ಯಾಚರಣೆಯನ್ನ ನಡೆಸಿ 13 ಆರೋಪಿಗಳನ್ನ ಈ ಮೊದಲೇ ಬಂಧಿಸಿದ್ರು. ಇದೀಗ ಕೊನೆಯಲ್ಲಿದ್ದಂತಹ ಪ್ರಮುಖ ಆರೋಪಿ ಭರತ್ ಕುಂಡೇಲ್ ಕೂಡ ಶರಣಾಗೋದ್ರೊಂದಿಗೆ ಪ್ರಕರಣದ ಸಂಪೂರ್ಣ ಗ್ಯಾಂಗ್ ಈಗ ಜೈಲು ಕಂಬಿ ಎಣಿಸುವಂತಾಗಿದೆ.